ಜನವರಿಯೊಳಗೆ ಹಂಪಿ ಉತ್ಸವ ಮಾಡಬೇಕು, ಇಲ್ಲವಾದ್ರೆ ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡ್ತೇವೆ. ಸರ್ಕಾರಕ್ಕೆ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ಡೆಡ್ ಲೈನ್ ಅನ್ನ ನೀಡಿದ್ದಾರೆ. ಜನವರಿಯೊಳಗೆ ಹಂಪಿ ಉತ್ಸವವನ್ನ ಮಾಡಲೇಬೇಕು, ಇಲ್ಲವಾದ್ರೆ ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಜನಾರ್ದನ ರೆಡ್ಡಿ ಅವರ ಸಹೋದರ ಹಾಗೆ ಬಳ್ಳಾರಿಯ ಬಿಜೆಪಿಯ ಶಾಸಕರಾಗಿರುವಂತಹ ಸೋಮಶೇಖರ್ ರೆಡ್ಡಿ ಅವರು ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ನೀಡಿದ್ದಾರೆ. ಭಿಕ್ಷೆ ಬೇಡಿ ಉತ್ಸವಕ್ಕೆ ದೇಣಿಗೆಯನ್ನ ಕೊಡುತ್ತೇವೆ ಎಂದಿದ್ವಿ, ಆದ್ರೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಮಗ್ನರಾಗಿದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿ. ಬಳ್ಳಾರಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ರವಾನಿಸ್ತಾ ಇದ್ದಾರೆ ಬಿಜೆಪಿಯ ಶಾಸಕ ಸೋಮಶೇಖರ್ ರೆಡ್ಡಿ. ಹಂಪಿ ಉತ್ಸವ ಅವ್ರಿಗೇನೋ ಸೆಂಟಿಮೆಂಟ್ ಮಾಡಿದ್ರೆ ಬೀಳ್ತು ಅಂತ ಹೇಳ್ತಾರೆ. ನಾವು 5 ವರ್ಷ ಅಂತ ನಾವು ಸರ್ಕಾರ ಇದ್ದಾಗ ಫಸ್ಟ್ ಕ್ಲಾಸ್ ಆಗಿ ಮಾಡಿವಿ ಸರ್. ಅವ್ರು ಮಾಡಲಿಲ್ಲ ಅಂದ್ರೆ 12, 13, 14 ಉಗ್ರವಾದಂತಹ ಹೋರಾಟವನ್ನ ನಮ್ಮ ಜಿಲ್ಲೆಯಿಂದ ನಾವು ಹಮ್ಮಿಕೊಳ್ತೀವಿ. ಹೆಚ್ಚು ಕಡಿಮೆ ಪಾದಯಾತ್ರೆ ಬೇಕಾದ್ರೆ ನಾವು ಬೆಂಗಳೂರಿಗೆ ಮಾಡ್ತೀವಿ. ಇಲ್ಲಿಂದ ಹಂಪಿಯಿಂದ ಬೆಂಗಳೂರುವರೆಗೆ ಆ ಪಾದಯಾತ್ರೆ ಮಾಡ್ತೀವಿ. ಹಂಪಿ ಉತ್ಸವ ಅವ್ರಿಗೇನೋ ಸೆಂಟಿಮೆಂಟ್ ಮಾಡಿದ್ರೆ ಬೀಳ್ತು ಅಂತ ಹೇಳ್ತಾರೆ. ನಾವು 5 ವರ್ಷ ಅಂತ ನಾವು ಸರ್ಕಾರ ಇದ್ದಾಗ ಫಸ್ಟ್ ಕ್ಲಾಸ್ ಆಗಿ ಮಾಡಿವಿ ಸರ್. ಅವ್ರು ಮಾಡಲಿಲ್ಲ ಅಂದ್ರೆ 12, 13, 14 ಉಗ್ರವಾದಂತಹ ಹೋರಾಟವನ್ನ ನಮ್ಮ ಜಿಲ್ಲೆಯಿಂದ ನಾವು ಹಮ್ಮಿಕೊಳ್ತೀವಿ. ಹೆಚ್ಚು ಕಡಿಮೆ ಪಾದಯಾತ್ರೆ ಬೇಕಾದ್ರೆ ನಾವು ಬೆಂಗಳೂರಿಗೆ ಮಾಡ್ತೀವಿ. ಇಲ್ಲಿಂದ ಹಂಪಿ. ಹೊಸ ವರ್ಷದ ಆರಂಭದಲ್ಲೇ ಜನರಿಗೆ ಬಂದ್ ಬಿಸಿ ತಟ್ಟಲಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು 2 ದಿನ ಬಂದ್ಗೆ ಕರೆಯನ್ನ ನೀಡಿವೆ. ಜನವರಿ 8 ಮತ್ತು 9ರಂದು ಬಸ್ ಸೇವೆ ಹಾಗೂ ಬ್ಯಾಂಕ್ ಬಂದ್ ಆಗಲಿದೆ. 2 ದಿನಗಳ ಬಂದ್ಗೆ ಅಖಿಲ ಭಾರತ ಬ್ಯಾಂಕ್ ಸಿಬ್ಬಂದಿಗಳ ಒಕ್ಕೂಟ ಜೊತೆಗೆ ಆಟೋ ಟ್ಯಾಕ್ಸಿ ಚಾಲಕರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ಒಟ್ಟು 12 ಬೇಡಿಕೆಗಳನ್ನ ಮುಂದಿಡ್ತಾ ಇರುವಂತದ್ದು ಈ ಒಂದು ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಪ್ರಮುಖವಾಗಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 8 ಮತ್ತು 9ಕ್ಕೆ ಬಂದ್ ಅನ್ನ ನಡೆಸಲಾಗ್ತಾ ಇದೆ. ಕಾರ್ಮಿಕ ಸಂಘಟನೆಗಳಿಂದ ಬಂದ್ಗೆ ಕರೆಯನ್ನ ನೀಡಲಾಗಿರುವಂತದ್ದು. ಜನವರಿ 8 ಅಂದ್ರೆ ಮಂಗಳವಾರ ಮತ್ತು ಬುಧವಾರ ಬಸ್ ಸಂಚಾರ ಸಂಪೂರ್ಣವಾಗಿ ಇರೋದಿಲ್ಲ. ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ ಸಂಚಾರ ಇರೋದಿಲ್ಲ. 2 ದಿನಗಳ ಕಾಲ ಬಸ್ ಹಾಗೆ ಬ್ಯಾಂಕ್ನ ಸೌಲಭ್ಯ ಕೂಡ ಇರೋದಿಲ್ಲ. ಯಾವ್ಯಾವ ಬೇಡಿಕೆಗಳು ಅಂದ್ರೆ 18,000 ಕನಿಷ್ಠ ವೇತನ ನಿಗದಿ ಮಾಡಬೇಕು. ಗುತ್ತಿಗೆ ಕಾರ್ಮಿಕ ಪದ್ಧತಿಯ ನಿಷೇಧಕ್ಕೆ ಕೂಡ ಇಲ್ಲಿ ಆಗ್ರಹಿಸಲಾಗ್ತಾ ಇದೆ. ಕಾರ್ಮಿಕ ಕಾಯ್ದೆ ತಿದ್ದುಪಡಿ ಬೇಡ ಅನ್ನುವ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಬೋನಸ್, ಗ್ರಾಚ್ಯುಟಿ, ವೇತನದ ಮೇಲಿನ ಮಿತಿ ಬೇಡವೇ ಬೇಡ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಒಟ್ಟು 12 ಬೇಡಿಕೆಗಳನ್ನ ಇಟ್ಕೊಂಡು 2 ದಿನಗಳ ಕಾಲ ಬಂದ್ ಅನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಅವರು ಎಚ್ಚರಿಕೆಯನ್ನ ನೀಡೋದಕ್ಕೆ ಹೊರಟಿರುವಂತದ್ದು ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಇದರ ಜೊತೆಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಅವರಿಗೆ ಅಂದ್ರೆ ಇವರು ಬಂಧನ ನಡೆಸುತ್ತಿರುವಂತಹ ಜೊತೆಗೆ ಕಾರ್ಮಿಕ ಸಂಘಟನೆಗಳು ಮತ್ತೆ ಬ್ಯಾಂಕ್ ನೌಕರರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ.